ಹೇಳ್ದಂಗೆಲ್ಲ ಕೇಳ್ತೀನಿ. ನಿಮ್ಮ ದಮ್ಮಯ್ಯ ಮನೆಗೆ ವಾಪಸ್ ಬನ್ನಿ ನಮ್ಮವ್ರೆ. ಎಲ್ಲ ಸರಿ, ಆದರೆ ಕಲಿಯೋಕೆ ಯಾವಾಗಿಂದ ಒಪ್ಕೋತೀರಾ? ನೋಡಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಬೇಕು. ಏನು ಕೇಳಿಸ್ಕೋಬೇಕು? ಏನು ಮಾಡ್ತಿದ್ದೀರಾ? ಮೇಡಮ್, ಒಂದು 2 ನಿಮಿಷ ಇರಿ ಮೇಡಮ್. ಎಲ್ಲರೂ ಕೇಳಿಸ್ಕೊಳ್ಳಿ, ನಮ್ಮ ಜಾನಕಿ ಟೀಚರು ಮಹಿಳಾ ಸಂಘದ ಎಲೆಕ್ಷನ್ಗೆ ನಿಲ್ತವ್ರೆ. ಹಾಂ, ಇರಿ. ಅವ್ರನ್ನ ಗೆಲ್ಲಂಗೆ ಮಾಡೋದು ನಮ್ಮೆಲ್ಲರೂ ಕರ್ತವ್ಯ. ಆದ್ರಿಂದ ನಿಮ್ಮ ಅವ್ವಂದಿರ್ಗೆ ಅಕ್ಕಂದಿರ್ಗೆ ಜಾನಕಿ ಟೀಚರ್ಗೆ ಓಟ್ ಹಾಕ್ಬೇಕಂತ ಹೇಳ್ಬೇಕು. ಓಟೇನೋ ಹಾಕಿಸ್ಬೋದು, ಮೇಡಮ್ ಪಕ್ಷಕ್ಕೆ ಗುರ್ತೇ ಇಲ್ವಲ್ಲ. ಓ ಹೌದಲ್ವಾ ಮೇಡಮ್, ನಮ್ಮ ಪಕ್ಷದ ಗುರುತು ಯಾವುದು? ಮೇಡಮ್, ನಮ್ಮ ಪಕ್ಷದ ಗುರುತು ಪುಸ್ತಕ ಹೆಂಗೈತೆ? ಸರಿ ಕಾಣು, ಅದನ್ನೇ ಇಡೋಣ. ನಿಲ್ಸಿ, ಪುಸ್ತಕದ ಗುರುತಿಗೆ, ಪುಸ್ತಕದ ಗುರುತಿಗೆ, ಪುಸ್ತಕದ ಗುರುತಿಗೆ. ಯಾವುದೇ ಕಾರಣಕ್ಕೂ ನಂದಿತಾ ಅವ್ರು ಗೆಲ್ಬಾರ್ದು, ನಮ್ ಜಾನಕಿ ಟೀಚರೇ ಗೆಲ್ಬೇಕು. ಸುಮ್ಕಿರ್ಲ. ಏನು ಮೇಡಮ್, ನೀವು ಜೊತೆ ಕೂತ್ಕೊಂಡು ಆಟೆ ಹೊಡಿತಾ ಇದ್ದೀರಾ? ಅನ್ನೋ ಕ್ಲಾಸ್ಗೆ ಹೋಗಮ್ಮ. ಯಾರಾನ ಗಲಾಟೆ ಮಾಡಿದ್ರೆ ಸರಿ, ಎಲ್ಲ ಕ್ಲಾಸ್ಗೆ ಹೊರಡಿ. ಅಕ್ಕ, ತಿಂಡಿ. ಬೇಗ ತಗೊಂಡ್ ಬಾರೆ. ಆಯ್ತಕ್ಕ. ಹಲೋ ಅಮ್ಮನವರೇ, ಗುಡ್ ಮಾರ್ನಿಂಗ್, ನಮಸ್ಕಾರ, ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಮೇಸ್ಟ್ರೇ, ನಿಧಾನ. ಬಿಟ್ರೆ ಒಂದೇ ಸಲ ಹ್ಯಾಪಿ ದಿವಾಲಿ, ಹ್ಯಾಪಿ ದಸರಾ ಅಂತ ವಿಶ್ ಮಾಡಿಬಿಡ್ತೀರಾ. ಏನು ವಿಷಯ? ಎಲೆಕ್ಷನ್ ನಿಂತ್ಕೋತಾ ಇದ್ದೀರಂತೆ, ಅದಕ್ಕೆ ಆಲ್ ದಿ ಬೆಸ್ಟ್ ಹೇಳಿದೆ. ಹೆಂಗಿದ್ರು ನೀವೇ ಗೆಲ್ತೀರಾ ಅಂತ ಕಂಗ್ರ್ಯಾಚುಲೇಷನ್ಸು ಹೇಳ್ಬಿಟ್ಟೆ. ಓ, ಥ್ಯಾಂಕ್ ಯು. ಅದು ಸರಿ, ಎಲೆಕ್ಷನ್ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ಆ ಟೀಚರ್ಗೂ ವಿಶ್ ಮಾಡಿದ್ರಾ? ಇಲ್ಲ, ಕ್ಲಾಸ್ನಾಗೆ ಅವರೆಲ್ಲ ಇದೇ ವಿಷಯ ಮಾತಾಡ್ತಾಯಿದ್ರು. ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಬೈದು ನಿಮಗೆ ಇಸ್ ಮಾಡೋಣ ಅಂತ ಬಂದೆ. ಅವ್ರ ಕ್ಲಾಸಲ್ಲಿ ಎಲೆಕ್ಷನ್ ಬಗ್ಗೆ ಏನು ಮಾತಾಡ್ತಿದ್ರು? ನಿಮಗೆ ಗೊತ್ತಿಲ್ಲದೆ ಇರೋದ? ಹುಡುಗರೆಲ್ಲ ಜಾನಕಿ ಮೇಡಮೇ ಗೆಲ್ಲಬೇಕು ಅಂತ ಮಾತಾಡ್ಕೊತವ್ರೆ. ಪುಸ್ತಕ ಚಿಹ್ನೆ ಮಾಡ್ಕೊಂಡವ್ರೆ ಎಲೆಕ್ಷನ್ಗೆ. ಓ ಮೈ, ಈ ಟೀಚರ್ ಈಗಾಗಲೇ ತಯಾರಿ ಶುರು ಮಾಡಿಬಿಟ್ಟಿದ್ದಾಳಾ? ಮತ್ತೆ ಅಮ್ಮನವರೇ, ಅದು ನನ್ನ ಪ್ರಮೋಷನ್ ವಿಷಯಾವಸಿ ಗಮನಿಸಿದ್ರೆ ಚೆಂದಾಗಿರ್ತೈತೆ. ವೆಂಕಟ್ ಮೇಸ್ಟ್ರೆ, ಈಗಾಗಲೇ ನಿಮಗೆ ರಘುಪತಿ ಮೇಸ್ಟ್ರ ಜಾಗ ಸಿಕ್ಕಿದೆ. ಅತಿ ಆಸೆ ಬೇಡ. ವಿಷಯ ತಿಳಿಸೋದಕ್ಕೆ ಥ್ಯಾಂಕ್ಸ್. ಸರಿ ಅಮ್ಮನವರೇ, ಆಲ್ ದಿ ಬೆಸ್ಟ್. ಏನಾಯ್ತಕ್ಕ? ಆ ಟೀಚರ್ ಎಲೆಕ್ಷನ್ನ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಕಣೆ. ಯಾವುದಕ್ಕೂ ನಾವು ಎಚ್ಚರಿಸ್ಕೊಂಡ್ರೆ ಒಳ್ಳೇದು. ಮುಂದೆ ಏನು ಪ್ಲಾನ್ ಅಕ್ಕ? ನಿನ್ನ ಮರ್ಡರ್ ಮಾಡೋದು.
ಅಕ್ಕ ಮತ್ತಿನ್ನೇನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಯಾವ ನೋಡ್ರು ಜೀವ ಇಲ್ಲ. ಬಾವಾ ನಿಮ್ಗೊಂದು ವಿಷಯ ಗೊತ್ತಾ? ಏನತ್ಗೆ? ಅದು ಜಾನಕಿ ಅವ್ರ ಪಕ್ಷಕ್ಕೆ ಈಗಾಗಲೇ ಅವರು ಚಿಹ್ನೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರಂತೆ. ನಿಮ್ಗೆ ಯಾರು ಹೇಳಿದ್ರು ಅದಕ್ಕೆ? ಅದು ಮುಖ್ಯ ಅಲ್ಲ ಬಾವಾ, ನಾವಿನ್ನ ಏನು ಮಾಡೇ ಇಲ್ಲ. ಎಲೆಕ್ಷನ್ ಬಗ್ಗೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಸರಿ ಅದಕ್ಕೆ. ಬಾವಾ ಏನತ್ಗೆ? ಈಗಲೇ ಯೋಚನೆ ಮಾಡಬೇಕು ಬಾವಾ. ಈಗಲೇನಾ? ಆಟೊಂದು ಸೀರಿಯಸ್ ಆತ್ಗೆ? ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂದರೆ ನಾವು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಲೇಬೇಕು. ಈಗ ನೀವೇ ಹೇಳಿ, ನಮ್ಮ ಪಕ್ಷಕ್ಕೆ ಯಾವ ಚಿಹ್ನೆ ಇಟ್ರೆ ಚೆನ್ನಾಗಿರುತ್ತೆ? ಚಿಹ್ನೆ ಅದಕ್ಕೆ ಜಾನಕಿ ಅವರು ಅವ್ರ ಪಕ್ಷಕ್ಕೆ ಯಾವ ಚಿಹ್ನೆ ಮಾಡ್ಗವ್ರಂತೆ? ಎಷ್ಟೇ ಆದರೂ ಮತ್ತೆ ಹಿಂದಿ ಪಕ್ಷದ ಬಗ್ಗೆನೇ ಯೋಚನೆ ಇವನಿಗೆ. ಅವರು ಯಾವುದಾದ್ರೂ ಚಿಹ್ನೆ ಇಟ್ಕೊಳ್ಳಿ ಬಾವಾ, ನಮ್ಗೇನಾಗಬೇಕು? ನಾವು ನಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಕು. ಚಂದ್ರಿ, ನೀನು ಯೋಚನೆ ಮಾಡೆ. ಹಾ ಅಕ್ಕ, ಬಳೆ ಗುರ್ತು ಹೆಂಗಸ್ರಿಗೆಲ್ಲ ಇಷ್ಟ ಆಯ್ತೈತೆ. ನನ್ನ ಹೆಸರು ತಕ್ಕಂತೆ ಪವರ್ಫುಲ್ ಆಗಿರ್ಬೇಕು ಕಣೆ. ಅವರು ಹಾ ಅಂದ್ರೆ ಕರೆಂಟ್ ಕಂಬ. ಆಹಾ, ಪಕ್ಷಕ್ಕೆ ಯಾವ್ದಾದ್ರು ಒಂದು ಚಿಹ್ನೆ ಹೇಳೆ ಅಂದ್ರೆ ನಾಯಿಗಳು ಗಲೀಜ್ ಮಾಡೋ ಜಾಗ ಇರ್ತಾಳೆ. ಇಡ್ಯಾಟ್. ಹಾ ಅದಕ್ಕೆ ಈ ಚಿಹ್ನೆ ಹೆಂಗೈತೆ? ಯಾವ ಚಿಹ್ನೆ ಬಾವಾ? ಇದು. ಅರೆ ವಾ, ಸೂಪರ್ ಬಾವಾ. ಚಿಹ್ನೆ ಅಂದ್ರೆ ಹೀಗಿರ್ಬೇಕು. ಪರವಾಗಿಲ್ಲ ಅಕ್ಕ, ಈ ಕೋಣಂಗೂ ಬುದ್ಧಿ ಐತೆ. ಖಂಡಿತವಾಗ್ಲೂ ಇವನಿಗೆ ನಿನಗಿಂತ ಸ್ವಲ್ಪ ಜಾಸ್ತಿನೇ ಬುದ್ಧಿ ಇದೆ ಕಣೆ. ಬಾವಾ, ಈ ಚಿಹ್ನೆ ಹೆಸರು? ಗೆಲುವಿನ ಗುರುತು. ಬೊಂಬಾಟ್ ಬಾವಾ. ನಿಮ್ಮ ಮತ ಗೆಲುವಿನ ಗುರುತಿಗೆ. ಸಖತ್ತಾಗಿದೆ. ಈ ಚಂದ್ರಿ, ಹೋಗೆ ಬಾವಂಗೆ ಒಂದು ಗ್ಲಾಸ್ ಜ್ಯೂಸ್ ತಗೊಂಡ್ ಬಾ. ಪಾಪ ತುಂಬ ಸುಸ್ತಾಗಿದ್ದಾರೆ. ಸರಿ ಅಕ್ಕ. ಬಾವಾ, ನೀವು ನನಗೆ ಹೀಗೆ ಸಪೋರ್ಟ್ ಮಾಡ್ತಾರೆ. ಖಂಡಿತವಾಗ್ಲೂ ಎಲೆಕ್ಷನಲ್ಲಿ ನಾನೇ ಗೆಲ್ಲೋದು. ರಾಮಣ್ಣ, ರಾಮಣ್ಣ, ಲೇ ಬಂದೇ ಇರಲ್ಲ. ರಾಮಣ್ಣ, ರಾಮಣ್ಣ, ರಾಮಣ್ಣ. ಎದ್ಗೆಕಲ್ಲ. ಏನು ಶಿಶು, ನಡಿ ಹೋಗುಮ. ಎಲ್ಲಿಗ್ಲ? ಇನ್ನೆಲ್ಗೆ? ಅಕ್ಕೆ ಪಕ್ಷಕ್ಕೆ ಪ್ರಚಾರ ಮಾಡೋಕೆ ನಡಿ. ಏ ಹೌದೇನ್ಲಾ? ಏಟತ್ತಿಗ್ಲ? ಅದೇನ್ ಲಗ್ನನೇ, ಮುಹೂರ್ತ ನೋಡ್ ಮಾಡೋಕೆ ಈಗ್ಲೇ ಬಾ ರಾಮಣ್ಣ. ಏಯ್, ಎಲ್ಲಿಗರೂ ಕರಿತಿದ್ದೀರಾ ಬಾವನ್ನ? ಎಲ್ಲಿಗೆ ಅಂತ ಕೇಳ್ತಿದ್ದೀನಿ ತಾನೆ? ನಮ್ಮ ಅಕ್ಕೆ ಪಕ್ಷಕ್ಕೆ ಪ್ರಚಾರ ಮಾಡೋಕೆ. ಏನು, ನಿಮ್ಮ ಅತ್ತಿಗೆ ಪಕ್ಷನಾ? ನೀವೆಲ್ಲ ಯಾರು, ಕಾರ್ಯಕರ್ತರಾ? ರಮಣ ನೋಡು, ನಿನ್ನಿಂದ ಯಾರು ನೋಡಿ ನಮ್ ನಗಂಗಾಯ್ತು. ಏಯ್, ಏನು ಅಂದೆ? ಹೇ ಏನಿಲ್ಲ ಮೊರೆ, ರಮಣ ನೀನ್ ನಡಿ. ಏಯ್, ಏನು ಇಲ್ಲಿಗೆ ಬಂದು ನಮ್ಮ ಬಾವನ ಮೇಲೆ ದಬಾಯಿಸಿದ್ರಾ? ನಮ್ಮ ಬಾವ ಬರಲ್ಲ, ಹೊರಡಿ. ಅದನ್ನ ರಾಮಣ್ಣ ಹೇಳಿ, ನಾವು ಒಯ್ತೀವಿ. ಓಹ್ ಬಾಬಾ,
ನೀವೇ ಇವ್ರಿಗೆಲ್ಲ ಹೇಳಿ ಕಳಿಸಿ. ಲೇ ನೀವು ಹೋಗ್ರಲ್ಲ. ರಮಣ ಹ್ಞೂ ರಾಮಣ್ಣಯ್ಯ ಹೋಗ್ರಲ್ಲ. ನೀವು ನಿಮ್ಮ ಮತ್ತಿಗೆ ಸಪೋರ್ಟ್ ಮಾಡೋಂಗೆ ನಾನು ನಮ್ಮ ಮತ್ತಿಗೆ ಸಪೋರ್ಟ್ ಮಾಡ್ತೀನಿ ಕಲ್ಲ. ಇದೇ ನನ್ನ ಪಕ್ಷ. ಹೋಗಿ ಸಾಕಾ? ವೋಟ್ ಹಾಕೋ ವಯಸ್ಸಿಗೆ ಬಂದಿಲ್ಲ, ಪ್ರಚಾರ ಮಾಡ್ತಾರಂತೆ ಪ್ರಚಾರ. ಹೋಗ್ರೋ. ಬೇಡ ರಮಣ, ತಪ್ಪು ಮಾಡ್ತಾ ಇದೀಯೇ. ಮುಂದಕ್ಕೆ ಸ್ಯಾನೆ ಫೀಲ್ ಐತೆ ನೋಡ್ತಾರೋ. ಲೇ ನಾನೇನು ಫೀಲ್ ಹಾಕಿಲ್ಲಕ್ಕಲ್ಲ. ನಮ್ಮ ಅತ್ತಿಗೆ ಸಪೋರ್ಟ್ ಮಾಡೋಕ್ಕೆ ನಂಗೆ ಸ್ಯಾನೆ ಖುಷಿ ಐತೆ. ಹೋಗ್ಲಾ, ನಾನೇನು ಫೀಲ್ ಹಾಕಿಲ್ಲ. ನಾನು ಯಾಕ್ಲ ಫೀಲ್ ಆಗಲಿ? ಹೋಗಲೇ ಹೋಗು ಕ್ಯಾಮೆ ನೋಡು ಬಂದ್ಬಿಟ್ಟ ಹೇಳೋಕ್ಕೆ. ನಾನು ಯಾಕ್ಲ ಫೀಲ್ ಆಗಲಿ? ನಾನು ಫೀಲ್ ಹಾಕಿಲ್ಲ. ಹೋಗು, ಫೀಲ್ ಅಂತೆ ಫೀಲು. ಲೇ ಫೀಲ್ ಹಾಕಿಲ್ಲಕ್ಕಂತ ಅವರೆಲ್ಲ ಹೋಗಾಯ್ತು. ಅಯ್ಯೋ ಹೋಗೇ ಬಿಟ್ರಾ? ಅದಕ್ಕೆ ನಾನು ಯಾಕೆ ಫೀಲ್ ಆಗಲಿ? ನಾನು ಫೀಲ್ ಹಾಕಿಲ್ಲ. ಆಹಾ, ಈ ಕೋಣ ಇತ್ತೀಚೆಗೆ ಡವ್ ಮಾಡೋದನ್ನು ಶುರು ಮಾಡಿಬಿಟ್ಟಿದೆ. ಬಿಟ್ಟರೆ ಒಂದೇ ಹೆಜ್ಜೆಗೆ ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ಹೊರಟ್ಬಿಡ್ತಾರೆ. ಇದಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಬಾರ್ದು. ನೋಡು ಜಾನು, ಅಳಿಯಂದ್ರು ಮನೆವರೆಗೂ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ, ಈ ಎಲೆಕ್ಷನ್ ಎಲ್ಲ ಏನೂ ಬೇಡ ಅಂತ. ಇನ್ನೂ ಕಾಲ ಮಿಂಚಿಲ್ಲ. ನೀನು ಎಲೆಕ್ಷನ್ಗೆ ನಿಲ್ತಿಲ್ಲ ಅಂತ ಎಲ್ರಿಗೂ ಹೇಳ್ಬಿಡು. ಅಪ್ಪ ಅಮ್ಮಂಗೆ ನೀವು ಹೇಳ್ತೀರೋ ನಾನು ಹೇಳೋ? ಸುಶಿ, ಅವಳೇನು ರಾಜ್ಯಸಭಾ ಎಲೆಕ್ಷನ್ಗೆ ನಿಂತಿಲ್ವಲ್ಲೇ? ಅವಳು ನಿಂತಿರೋದು ಮಹಿಳಾ ಸಂಘದ ಅಧ್ಯಕ್ಷರ ಪದವಿಗೆ. ಅದಕ್ಕೆ ಯಾಕೆ ಭಯ? ಯಾಕೆ ಅಂದರೆ ಅವಳು ಯಾರ ವಿರುದ್ಧವಾಗಿ ಎಲೆಕ್ಷನ್ಗೆ ನಿಲ್ತಿರೋದು? ನಂದಿತಾ ವಿರುದ್ಧವಾಗಿ. ಅದಕ್ಕೆ. ಅಮ್ಮ, ನಂದಿತಾ ಅವ್ರ ಕಂಡ್ರೆ ನಿಂಗೆ ಯಾಕೆ ಅಷ್ಟೊಂದು ಭಯ? ನನಗೆ ನಂದಿತಾ ಅಂದರೆ ಭಯ ಇಲ್ಲ ಕಣೆ. ನನ್ನ ಮಗಳ ಬಗ್ಗೆ ತುಂಬ ಕಾಳಜಿ ಇದೆ. ಅಮ್ಮ, ನೀನೇನು ಚಿಂತೆ ಮಾಡಬೇಡ. ಇಷ್ಟು ದಿನ ಕೈ ಕೊಟ್ಕೊಂಡು ಕೂತಿದ್ದ ಕಾಲ ಮುಗ್ದೋಗಿದೆ. ಈ ಚಾನ್ಸ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಈಗ ನಾನೇನಾದರೂ ಹೆಸರು ವಾಪಸ್ ತೊಗೊಂಡ್ರೆ ನಂದಿತಾ ಅವ್ರಿಗೆ ಭಯ ಪಟ್ಟಾಗತ್ತೆ. ನನಗೆ ಭಯ ಇಲ್ಲಮ್ಮ, ನಾನು ಗೆದ್ದು ತೋರಿಸ್ತೀನಿ. ಅದು ನನ್ನ ಮಗಳು ಅಂದ್ರೆ ಸೂಪರ್ ಜಾನು. ಜಾನು, ಹೇ ಅನು, ಬಾ. ಬನ್ನಿ. ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಂಡು ಬರ್ತಾರೆ. ಸುಶಿ, ನನಗೆ ಗುಲಾಬ್ ಜಾಮೂನ್ ಮಾಡ್ಕೊಡೆ. ಗುಲಾಬ್ ಜಾಮೂನ್ನ ಆಮೇಲೆ ಮಾಡ್ಕೊಡ್ತೀನಿ. ಕಾಫಿಗೆ ಒಂಚೂರು ಸಕ್ಕರೆ ಹಾಕಿ ತಗೊಂಬಾರೆ. ಅನು, ನಾನು ಹೇಳಿದ್ದೆಲ್ಲ ಪ್ರಿಂಟ್ ತಂದ್ಯಾ? ಹ್ಞೂ ಜಾನು, ಎಲ್ಲ ಪ್ರಿಂಟ್ಸ್ನೂ ರೆಡಿ ಇದೆ. ವೆರಿ ಗುಡ್. ರೇ ಪರ್ಲಾಂಗ್ ದೂರ ನಡೆಸ್ತಿದ್ದೀರ ಕಣ್ರಲ್ಲ. ಈಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ರ ಅಂತ ಹೇಳ್ರಲ್ಲ. ಎಲ್ಲಿಗಂತ ತಿಳ್ಕೊಳ್ಬೇಕಾ? ಅದನ್ನೇ ಅಲ್ವೆಲ್ಲ ಕೇಳ್ತಿರೋದು. ಹೇಳೋನೇನಿಲ್ಲ. ಈ ಬೇಡ ಸುಮ್ಮನಿಲ್ಲ, ಇನ್ನೆಷ್ಟು ದೂರ ನಡೀಲಿ. ಲೇ ಈಗ ನೀವು ಹೇಳ್ತಿರಲ್ಲ, ನಾವು ವಾಪಸ್ ಹೋಲ್ಲ. ಅದಕ್ಕೆ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ನಾವು ಹೆಲ್ಪ್ ಮಾಡೋದು ಬೇಡವೇ? ಓ, ನಾವೇನು ಸಹಾಯ ಮಾಡಿದ್ಲ? ಎತ್ತೋ ನಿನ್ನ, ಅದಕ್ಕೆ ನಿನ್ನ ಅನ್ಎಜುಕೇಟೆಡ್ ಫೆಲೋ ಅನ್ನೋದು. ಮಾಡು ಬೈತಿದ್ದೀರಾ? ನಾವು ಹೋಯ್ತೀನಿ. ಇರು ಮಂಜಣ್ಣ, ಅದಕ್ಕೆ ಪಕ್ಷಕ್ಕೆ ಓಟ್ ಹಾಕಿ ಅಂತ ಪ್ರಚಾರ ಮಾಡಕ್ ಹೋಯ್ತಾ ಇದೀವಿ. ಓ, ಪ್ರಚಾರನ ಸೂಪರ್ ಕಂಡ್ರಲ್ಲ. ಈಗ ಹೇಳು ಹೋಯ್ತೀನಿ ಅಂತ. ಮಾಡಿಸ್ಬಿಡ್ತೀನಿ ಅಟ್ಟೆಯ. ಹೋಗು, ಪ್ರಚಾರಕ್ಕೆ ಅನು ಮೇಡಮ್ ಬರ್ತಾವ್ರೆ. ಆಸೆ ಮಾಡಿಕೊಂಡ್ಬೇಡ, ಬಾ ಅದಕ್ಕೆ ಸಪೋರ್ಟ್ ಮಾಡುಮ್ಮ. ಸರಿ, ರಾಮಣ್ಣ ಬತ್ತವನಿಲ್ಲ. ರಾಮಣ್ಣ ಸರಿ ಗಲ್ಡಿಗೆ ಹೋಗ್ದೆ ಕೊಪ್ ಸ್ಯಾನ್ ಆಗೈತೆ. ನಂದಿತಮ್ಮರ ಪಕ್ಷಕ್ಕೆ ಪ್ರಚಾರ ಮಾಡಕ್ ಹೋಗೋಣಂತೆ. ಅದೆಷ್ಟು ಪ್ರಚಾರ ಮಾಡಿದ್ರು ಗೆಲ್ಲೋದು ನಮ್ಮ ಜಾನ್ಕಿ ಮೇಡಮೇಯ. ಅಂಕಲ್ಲ ನಡೀರಿ.
ನಿಮ್ಮ ಮತ ಯಾರಿಗೆ? ನಮ್ಮ ಮತ ಯಾರಿಗೆ? ಪುಸ್ತಕಕ್ಕೆ ಜಾನಕಿ ಮೇಡಮ್ಗೆ, ಜಾನಕಿ ಮೇಡಮ್ಗೆ. ಏ ಹೀಗೆಲ್ಲ ಕೂಗ್ಬೇಡ್ರೋ. ಅದಕ್ಕೆ ಈಗೆಲ್ಲ ಮುಗೀತು, ಈಗ ಹೊರಡುಮಾ? ಜಾನಕಿ, ನನಗೆ ತುಂಬ ಖುಷಿ ಆಗ್ತಾ ಇದೆ ಅಮ್ಮ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಪ್ಪ. ಸುಶಿ, ನೀನು ವಿಶ್ ಮಾಡೆ. ಆಲ್ ದ ಬೆಸ್ಟ್ ಮಗಳೇ, ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಮ್ಮ. ನಾವು ಹೋಗಿ ಬರ್ತೀವಮ್ಮ. ಸರಿಮ್ಮ. ಅದಕ್ಕೆ ಹೋಗ್ತಾ ಹೋಗ್ತಾ ಈ ಸ್ಕೂಲಲ್ಲಿ ಬ್ಯಾಂಡ್ ತಗೊಂಡೋಗಮ್ಮ. ಸರಿ ನಡೀರಿ. ರಾಮ, ಏನೆಲ್ಲ ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲ ಸರ್ದವ, ಅದು ಹೊಸಿ ಆಯಾಸ ಆಗಿತ್ತಷ್ಟೇ. ಮನಸ್ಸಿಗೆ ಆಯಾಸ ಆದಾಗಲೇ ನನ್ನ ಮಗ ಹಿಂಗೆ ಕುಂತ್ಕೊಳ್ಳೋದು ಅಂತ ನಂಗೆ ಗೊತ್ತಕ್ಕಲ್ಲ. ರಾಮ, ನಿನ್ನ ಯೋಚನೆ ಏನು ಅಂತ ನಂಗೆ ಗೊತ್ತಕ್ಕಲ್ಲ. ನೀನೇ ಜಾನಕಿಗೆ ಸಹಾಯ ಮಾಡಿಲ್ಲ ಅಂದರೆ ಹೆಂಗಲ್ಲ? ಆದರೆ ಸರ್ದವ, ನಾನು ಅದಕ್ಕೆ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಬಿಟ್ಟಿವ್ನಲ್ಲ. ನೋಡ್ಲ ರಾಮ, ಅತ್ತಿಗೆ ಬಾಯ್ಬಿಟ್ಟು ಕೇಳ್ದಂಗೆ ಜಾನಕಿ ಬಂದು ನಿಂತಾವ ನನ್ನ ಪಕ್ಷಕ್ಕೆ ಸಹಾಯ ಮಾಡಿ ಅಂತ ಕೇಳಕ್ಕಿಲ್ಲಕ್ಕಲ್ಲ. ಆದರೆ ಕೇಳಕ್ಕಿಲ್ಲ ಅನ್ನೋ ಕಾರಣಕ್ಕೆ ಜಾನಕಿ ನಿಂಗೆ ಬೇಡ ಅಂತ ಅಲ್ಲಕ್ಕಲ್ಲ. ಅದಕ್ಕೆ ಮಾತು ಕೊಟ್ಟ ಮ್ಯಾಕೆ ನಾನು ಜಾನಕಿಯವ್ರ ಪಕ್ಷಕ್ಕೆ ಹೋದ್ರೆ ತೆಪ್ಪಾಕಿಲ್ವಾ? ನೋಡ್ಲ ರಾಮ, ನಿನ್ನ ಮನ್ಸು ಹೇಳ್ದಂಗೆ ಕೇಳೋದು ಬಿಟ್ಟು ಬ್ಯಾರೆಯವ್ರು ಹೇಳ್ದಂಗೆ ಕೇಳಿದ್ರೆ ತಪ್ಪಾಯ್ತದೆ. ಹಂಗಂತ ನಿನ್ನೇನೇನು ಜಾನಕಿ ಪಕ್ಷಕ್ಕೆ ಸೇರ್ಕೊಂತ ಕೇಳ್ತಿಲ್ಲ. ಆದರೆ ಪ್ರಚಾರಕ್ಕನ್ನ ಜಾನಕಿಗೆ ಸಹಾಯ ಮಾಡೋದು ಬೇಡವೇನ್ಲ? ನೀನಿದ್ರೆ ಆ ಮಗಿಗೆ ಒಂಥರ ಧೈರ್ಯ ಬರ್ತೈತೆ. ಹಂಗಂತೀಯ? ಕಲ್ಲ. ಅತ್ತಿಗೇನಾರ ಗೊತ್ತಾಗ್ಬಿಟ್ರೆ? ಹೆಂಗೆ ಗೊತ್ತೈತದೆ? ಹೇಳ್ಬೇಡ. ಗೊತ್ತಾದ್ರೆ ಏನು ಮಾಡ್ತಾರೆ? ಗಂಡ ಹೆಂಡಕ್ಕೆ ಸಹಾಯ ಮಾಡಿದ್ರು ಅಂತ ಅರ್ಥ ಮಾಡ್ಕೋತಾರೆ. ಸರಿ, ಹಂಗಾರೆ ನಾನು ಈಗಲೇ ಹೋಗ್ಬತ್ತೀನಿ. ಅದು ನನ್ನ ಮಗ ಅಂದರೆ. ಹೋಗು ಹೋಗು, ಬಿರ್ನೆ ಹೋಗು. ಸರಿ. ಹಾಗೆ ಕೂಗ್ಬೇಡಿ ಅನ್ನಲ್ಲ. ಸುಮ್ಕಿರಿ ಅದಕ್ಕೆ ಹಂಗೆಲ್ಲ ಕೂಗುದ್ರಣಯ್ಯ, ಜನ ನಮ್ಮ ಕಡೆ ಕೊಡೋದು. ಕೂಗ್ಲಾ? ಜಾನಕಿ ಮೇಡಮ್ಗೆ, ಜಾನಕಿ ಮೇಡಮ್ಗೆ. ಜಾನಕಿ ಮೇಡಮ್ಗೆ, ಜಾನಕಿ ಮೇಡಮ್ಗೆ. ಮುಂದಿನ ಮಹಿಳಾ ಸಂಘದ ಅಧ್ಯಕ್ಷಗೆ, ಮುಂದಿನ ಮಹಿಳಾ ಸಂಘದ ಅಧ್ಯಕ್ಷಗೆ. ಮುಂದಿನ ಮಹಿಳಾ ಸಂಘದ ಅಧ್ಯಕ್ಷಗೆ. ನಿಮ್ಮ ಮತ ಯಾರಿಗೆ? ನಿಮ್ಮ ಮತ ಯಾರಿಗೆ? ಇರಲ್ಲ